ಬೋರ್ಡ್ರನ್ನ ನಮ್ಮ ಮನೆಗಾಡ ಓಡಾಡ್ಸೋ ಗಾಡಿ ಇದು ವೈಟ್ ಬೋರ್ಡು. ಇದನ್ನು ತಗೊಂಡೋಗ್ಬಿಟ್ಟು ಲಾಂಗ್ ಡ್ರೈವ್ ಮನೆ ಹತ್ರ ಬರ್ತಾಯಿದ್ರು, ಅಟ್ಯಾಚ್ ಮಾಡ್ಕೊತೀವಿ ಅಂತ. ಅಟ್ಯಾಚ್ ಮಾಡಿಬಿಟ್ಟು ಗೊತ್ತಾಗ್ಲಿಲ್ಲ ನಮಗೆ. ಇವತ್ತು ನಮ್ಮ ಎಲ್ಲೋ ಬೋರ್ಡು ನಮ್ಮವರು ಪಾಪ ಬಂದ್ಬಿಟ್ಟು ಗಾಡಿನ ಹಿಡಿದ್ಬಿಟ್ಟು ಆರ್ ಟಿ ಒ ಕೊಟ್ಬಿಟ್ಟವ್ರೆ. ನಮಗೂ ಗೊತ್ತಿಲ್ಲ ಈ ವೈಟ್ ಬೋರ್ಡ್ ಅಟ್ಯಾಚ್ ಮಾಡ್ಬೇಕಂತ ನಮಗೂ ಗೊತ್ತಿರಲಿಲ್ಲ. ಇದು ತಪ್ಪಂತೆ ನೋಡ್ರಪ್ಪ ಸ್ನೇಹಿತರೆ. ನಾನು ಸಾರ್ವಜನಿಕರಿಗೆ ಏನು ಹೇಳ್ತಿದ್ದೀನಿ ಅಂದರೆ, ವೈಟ್ ಬೋರ್ಡ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಲಾಂಗ್ ಡ್ರೈವು ಮತ್ತು ಯಾವುದೇ ಕಂಪ್ನಿಗೂ ವೈಟ್ ಬೋರ್ಡ್ನ ಕೊಡೋಕ್ಕೋಗ್ಬೇಡಿ, ಅಟ್ಯಾಚ್ ಮಾಡಿಸ್ಬೇಡಿ. ಮನೆಗೆ ಬಂದ್ಬಿಟ್ಟು ನಿಮ್ಮನ್ನ ಹೇಳ್ತಾರೆ, ಏನೇನೋ ಹೇಳ್ತಾರೆ. ಏನಾರು ಆಕ್ಸಿಡೆಂಟ್ ಆದರೆ ಗಾಡಿಗಳು, ನಮ್ಮ ವೈಟ್ ಬೋರ್ಡ್ ಮನೆಗೆ ಇಟ್ಕೊಂಡ್ರೆ ಗಾಡಿಗಳು ಆಕ್ಸಿಡೆಂಟ್ ಆದರೆ ಏನಾರು ನಮ್ಮ ಮನೆ ಮಟ್ಟ ಹಾಳು ಮಾಡ್ಕೋಬೇಕಾಗುತ್ತೆ. ನೋಡಿ ನಮ್ಮ ಅಣ್ಣ ಅವತ್ತು ಅಟ್ಯಾಚ್ ಮಾಡಿಬಿಟ್ಟು ಕೊಟ್ಬಿಟ್ಟ, ಗೊತ್ತಾಗಲಿಲ್ಲ. ದಯವಿಟ್ಟು ಯಾರು ಅಟ್ಯಾಚ್ ಮಾಡಿಬಿಡಿ, ಕೈ ಮುಗಿತಾ ಇದ್ದೀವಿ. ಯಾಕಂದರೆ ನೋಡಿ ಇವತ್ತು ಪರಿಸ್ಥಿತಿ, 1 ಲಕ್ಷ ರೂಪಾಯಿ ಫೈನ್ ಹಾಕೋರೆ ನಮಗೆ. 1 ಲಕ್ಷ ರೂಪಾಯಿ ಫೈನ್ ಹಾಕೋರೆ. ಯಾರು ಕೊಡ್ತಾರೆ? ಹಾಂ, ದಯವಿಟ್ಟು ಯಾರು ವೈಟ್ ಬೋರ್ಡ್ನ ಅಟ್ಯಾಚ್ ಮಾಡಬೇಡಿ, ದಯವಿಟ್ಟು ಅಟ್ಯಾಚ್ ಮಾಡಬೇಡಿ. ನೋಡಿ